ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ಯ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ 1 ಶ್ರೀರಾಮಾಯಣ ಪಾತ್ರ ಪ್ರಪಂಚ 12ನೆಯ ಅಧ್ಯಾಯ ಶ್ರೀರಾಮಚಂದ್ರನ ಪಾತ್ರದ ಪರಿಚಯದ 4ನೆಯ ಅಧ್ಯಾಯದಲ್ಲಿ ಮುಂದುವರೆದ 5ನೆಯ ಹಾಗೂ ಕೊನೆಯ ಭಾಗ. ಶ್ರೀರಾಮಪ್ರಭುವಿನ ಜೀವಿತ ಅವತಾರ ಕಾಲದ ಕೊನೆಯ ಗಳಿಗೆಗಳೂ ದಾರುಣವಾಗಿದ್ದವೆಂಬುದು ಶ್ರೀಕೃಷ್ಣಾವತಾರದ ಅಂಥದೇ ಗಳಿಗೆಗಳಂತೆ ಜೀವನ ಕಠೋರತೆಯ ಸತ್ಯವನ್ನು ನಮಗೆ ಮನದಟ್ಟು ಮಾಡಿಕೊಡುತ್ತವೆ. ಅದನ್ನು ವಿವರಿಸಿ ಶ್ರೀರಾಮಚಾರಿತ್ರ್ಯಕ್ಕೆ ಮಂಗಳ ಪಾಡೋಣ. ಪ್ರಭು ಸೀತೆಯನ್ನಗಲಿಯೂ ಧರ್ಮರಾಜ್ಯ ಪರಿಪಾಲನೆಯನ್ನು ಒಂದಿಷ್ಟು ವರ್ಷ ಕಾಲ ಮಾಡಿ ಬಂದ. ಸೀತೆ ರಸಾತಲ ಸೇರಿಯಾಗಿತ್ತು. ಕೌಸಲ್ಯೆ ಕಾಲವಶಳಾಗಿದ್ದಳು. ಕಾಲ ಪುರುಷಾಗಮನವಾಗಿತ್ತು. ಅರ್ಥ ತಿಳಿಯಿತೇ? ಪ್ರಭು ನಿಮ್ಮ ಅವತಾರ ಕಾಲ ಮುಗಿಯಿತು ಎಂದು ರಹಸ್ಯದಲ್ಲಿ ಭಿನ್ನಯಿಸಿದ. ಬ್ರಹ್ಮ ಸಂದೇಶವನ್ನು ಅರುಹಿದ. ಈ ರಹಸ್ಯ ಭೇಟಿಯ ಕಾಲಕ್ಕೆ ಆಸ್ಥಾನದೊಳಗೆ ಯಾರನ್ನೂ ಬಿಡತಕ್ಕದ್ದಲ್ಲವೆಂಬ ಕಠೋರ ಆಜ್ಞೆಯನ್ನು ಸ್ವಯಂ ಲಕ್ಷ್ಮಣನೇ ಹೊತ್ತು ಅಂದು ದ್ವಾರಪಾಲಕನ ಸ್ಥಾನದಲ್ಲಿದ್ದುದು ವಿಶೇಷ. ಕಾಲಪುರುಷ ತನ್ನ ಮಾತನ್ನು ಹೇಳಿ ಇನ್ನೇನು ಹೊರಡುವಷ್ಟರಲ್ಲಿ ಹೊರಬಾಗಿಲಲ್ಲಿ ಒಂದು ಅವಾಂತರ ನಡೆದಿತ್ತು. ದೂರ್ವಾಸರು ಗಡಿಬಿಡಿಯಿಂದ ಬಂದು ಈಗಲೇ ನಾನು ರಾಮನನ್ನು ನೋಡಬೇಕೆಂದು ಹಠ ಹಿಡಿದರು. ಕಾಲಪುರುಷ ಒಳಗೆ ಬರುವಾಗ ನಿಬಂಧನೆ ಹಾಕಿದ್ದ. ರಾಮನೂ ನಾನೂ ಒಟ್ಟಿಗೆ ಇರುವುದನ್ನು ಯಾರು ಕಾಣುವರೋ ಅವರಿಗೆ ಮರಣದಂಡನೆ ಆಗತಕ್ಕದ್ದು. ಇದು ನನ್ನ ಮಹರ್ಷಿಯ ನಿಬಂಧನೆ ಎಂದು. ತಾಪಸನ ವೇಷದಲ್ಲಿದ್ದ ಕಾಲಪುರುಷ ತಾನೊಬ್ಬ ಋಷಿ ಶಿಷ್ಯ ಎಂಬ ವೇಷದಲ್ಲಿ ಬಂದಿದ್ದನಷ್ಟೇ. ರಾಮ ತಥಾಸ್ತು ಎಂದವನು ಲಕ್ಷ್ಮಣನಿಗೆ ಹಾಗೇ ಅಪ್ಪಣೆ ಮಾಡಿದ್ದ. ಆಗ ಬಂದೊದಗಿದರು ದೂರ್ವಾಸರು. ಶ್ರೀರಾಮ ಭಗವಂತನ ಅವತಾರಿಯಾದುದರಿಂದ ಅವನನ್ನು ಕಾಲವಶವೆನ್ನುವಂತಿರಲಿಲ್ಲ ಎಂಬುದು ಸಂದರ್ಭದ ಮರ್ಮ. ಮನುಷ್ಯಾವತಾರಿಯಾದ ಮನುಷ್ಯ ಸಹಜ ರೀತಿಯಲ್ಲಿಯೇ ಲೋಕದಿಂದ ನಿರ್ಗಮಿಸಬೇಕಾದ ಧರ್ಮ ಉಂಟು. ಆದರೆ ಕಾಲಪುರುಷ ತನ್ನ ವಶವರ್ತಿ ಕ್ಷೇತ್ರದಲ್ಲಿ ತಾನು ನಡೆದುಕೊಳ್ಳಬೇಕಾದ ರೀತಿಯನ್ನೂ ಬಿಡುವಂತಿರಲಿಲ್ಲ. ಅದಕ್ಕಾಗಿ ಈ ರಹಸ್ಯ ಸಂವಾದ ಏರ್ಪಟ್ಟಿತ್ತು. ಯಾವನೊಬ್ಬ ಮನುಷ್ಯನ ಪಶು ಪ್ರಾಣಿಯ ಅಂತ್ಯಕ್ಷಣದ ರೀತಿಯನ್ನು ಕಣ್ಣಿಂದ ಕಾಣುವುದು ಯುಕ್ತವಲ್ಲವೆಂಬ ಹಿರಿಯರ ಮಾತಿಗೆ ಅರ್ಥ ಉಂಟು. ದೀಪ ಆರುವುದನ್ನು ಸೂರ್ಯ ಮುಳುಗುವುದನ್ನು ಸಹ ನೋಡಬಾರದೆಂಬ ಶಾಸ್ತ್ರಕಾರರ ಮಾತಿಗೂ ಅರ್ಥ ಅದೇ. ನೋಡಿದವನಿಗೆ ಜಿಗುಪ್ಸಾಭಾವ ವೈರಾಗ್ಯ ಏರ್ಪಟ್ಟು ವಯಸ್ಸಿಗೂ ಜೀವನಕ್ಕೂ ಅಸಹಜವಾದ ನಿವೃತ್ತಿಯ ಬಯಕೆ ಅಕಾಲದಲ್ಲಿ ಬಂದರೆ ಜೀವನ ರೀತಿ ನೀತಿಗಳು ಕೆಡುವುದೆಂದೂ ಹಾಗಾಗಬಾರದೆಂದೂ ಚಿಂತಿಸಿಯೇ ಹಿರಿಯರು ಈ ಶ್ರೀರಾಮ ನಿರ್ಯಾಣ ಶ್ರೀಕೃಷ್ಣ ನಿರ್ಯಾಣ ಪ್ರಸಂಗಗಳನ್ನು ಪಾರಾಯಣಕ್ಕೆ ಅರ್ಹವಲ್ಲವೆಂಬುದಾಗಿ ವಿವರಿಸಿದ್ದಾರೆ. ಈ ಕಟ್ಟಳೆಯನ್ನು ವಿಧಿಸಿದ್ದಾರೆ. ಇದನ್ನು ಮನ್ನಿಸಲೆಂದೇ ಕಾಲಪುರುಷ ನಿಬಂಧನೆ ಹಾಕಿದ್ದು. ರಾಮ ಅದನ್ನು ಮನ್ನಿಸಿದ್ದು. ನಾವು ಮಾತನಾಡುತ್ತಿರುವಾಗ ನಡುವೆ ಯಾರಾದರೂ ಬಂದರೆ ಮರಣದಂಡನೆಗೊಳಗಾಗುವರು ಎಂಬ ರಾಮಾಜ್ಞೆಯನ್ನು ಹೊತ್ತು ಬಾಗಿಲಲ್ಲಿ ನಿಂತ ಲಕ್ಷ್ಮಣ ದೂರ್ವಾಸರನ್ನು ಒಳಗೆ ಬಿಡುವುದಿಲ್ಲ ಎಂದ. ಅವರು ಹಾಗೆ ಬಿಡದಿದ್ದರೆ ಅಯೋಧ್ಯೆಯನ್ನು, ಇಡೀ ರಾಜ್ಯವನ್ನು, ಅವನ ಸೋದರರನ್ನು, ಅವರ ಸಂತತಿಯನ್ನೂ ಶಪಿಸುವುದಾಗಿ ಬೆದರಿಸಿದರು. ವಿಷಯಂ ತ್ವಾಂ ಪುರುಂಚೈವ ಶಪಿಷ್ಯೆ ರಾಘವಂ ತಥಾ ಭರತಂಚೈವ ಸಂಮಿತ್ರೇ ಯುಷ್ಮಾಕಂ ಯಾಚ ಸಂತತಿ. ಉತ್ತರಕಾಂಡದ 105ನೇ ಸರ್ಗ 7ನೇ ಶ್ಲೋಕ. ಲಕ್ಷ್ಮಣನು ಅದೇನು ಕೆಲಸ ನನಗೆ ಹೇಳಿ, ರಾಮನಿಗೆ ಹೇಳಬೇಕೆಂದಿದ್ದರೆ ಕೊಂಚ ಕಾಲ ಕಾಯಬೇಕಾಗುತ್ತದೆ ಎಂದು ವಿನಯದಿಂದ ಎಷ್ಟು ಹೇಳಿದರೂ ಮುನಿ ಕೇಳಲಿಲ್ಲ. ನಾನು 1000 ವರ್ಷದ ಹಿಂದೆ ಆರಂಭಿಸಿದ್ದ ತಪಸ್ಸು ಇಂದಿಗೆ ಪೂರ್ತಿಯಾಯಿತು. ಆದ್ದರಿಂದ ಈಗ ರಾಮನಲ್ಲಿ ಭೋಜನಾರ್ಥಿಯಾಗಿ ಬಂದಿರುವೆ ಎಂದು ಮುನಿ ತನ್ನ ಕಾರಣ ಹೇಳಿದ. ಇವನ ಶಾಪದ ಭಯ ಘೋರವಿತ್ತು. ಲಕ್ಷ್ಮಣ ಯೋಚಿಸಿದ. ಮುನಿಯನ್ನು ಒಳಗೆ ಬಿಟ್ಟರೆ ತನಗೊಬ್ಬನಿಗೆ ಮರಣ ಶಿಕ್ಷೆ, ಬಿಡದಿದ್ದರೆ ಇಡೀ ಅಯೋಧ್ಯೆಯ ಇಕ್ಷ್ವಾಕು ವಂಶದ ರಾಜ್ಯದ ಪ್ರಜೆಗಳ ನಾಶ, ಅದಕ್ಕಿಂತ ತಾನು ಸಾಯುವುದೇ ವಾಸಿ ಎನಿಸಿ ದೂರ್ವಾಸರನ್ನು ಒಳಕ್ಕೆ ಬಿಟ್ಟ.
ಆ ಹೊತ್ತಿಗೆ ಕಾಲಪುರುಷ ತಾನು ಹೇಳಬೇಕಾದುದನ್ನೆಲ್ಲ ರಾಮನಿಗೆ ಹೇಳಿಯಾಗಿದ್ದರೂ ಲಕ್ಷ್ಮಣನಿಗೆ ರಾಮಾಜ್ಞೆಯ ಉಲ್ಲಂಘನೆಯ ಅಪರಾಧ ತಲೆಗೆ ಕಟ್ಟಿತು. ಶಂಭೂಕನನ್ನು ದಂಡಿಸಿದವನು, ಸೀತಾದೇವಿಯನ್ನು ಅಗ್ನಿ ಪರೀಕ್ಷೆಗೆ ಗುರಿ ಮಾಡಿದವನು, ಅವಳನ್ನಗಲಿ ವಾಲ್ಮೀಕ್ಯಾಶ್ರಮಕ್ಕೆ ಕಳುಹಿ ಒಬ್ಬನೇ ವಿರಹ ತಡೆಯಲು ತನಗೂ ಅವಳಿಗೂ ಶಿಕ್ಷೆ ವಿಧಿಸಿಕೊಂಡವನು. ಈಗ ಲಕ್ಷ್ಮಣನನ್ನು ಏನು ಮಾಡಬೇಕು? ಅವನನ್ನು ಮರಣದಂಡನೆಗೆ ಗುರಿಪಡಿಸಲು ರಾಮನಿಗೆ ಮನಸ್ಸು ಹೇಗೆ ಬರಬೇಕು? ರಾಮನ ಮನಸ್ಸು ಬಹು ವ್ಯಗ್ರವಾಯಿತು. ಆಗ ಲಕ್ಷ್ಮಣನೇ ಹೇಳುತ್ತಾನೆ, ಅಣ್ಣ, ಅಂಜಬೇಡ, ನಿಶ್ಶಂಕ್ಯನಾಗಿ ನನ್ನನ್ನು ಕೊಲ್ಲು. ಇದೆಲ್ಲ ವಿಧಿ. ನಿನ್ನ ಪ್ರತಿಜ್ಞೆ ಪೂರೈಸಲಿ. ನನ್ನಲ್ಲಿ ಪ್ರೀತಿ ಇದ್ದರೆ, ನಾನು ನಿನಗೆ ಅನುಗ್ರಾಹ್ಯನಾಗಿದ್ದರೆ ನಿನ್ನ ಪ್ರತಿಜ್ಞೆಯನ್ನು ಪೂರೈಸಿ ಸತ್ಯವಂತನಾಗು ಎಂದು. ಶ್ರೀರಾಮ ವಿಚಲಿತನಾದ. ಮಂತ್ರಿಗಳ ಸಭೆ ಕರೆದ. ಅವರಿಗೆ ತನ್ನ ಒಡಲಾಳವನ್ನು ಹೇಳಿದ. ಅದನ್ನು ಕೇಳಿದ ವಸಿಷ್ಠರೆಂದರು, ಪ್ರಭು, ನಿನ್ನ ಕಾಲ ಮುಗಿಯುತ್ತಾ ಬಂತು. ಲಕ್ಷ್ಮಣನೊಡನೆ ವಿಯೋಗವೂ ಪ್ರಾಪ್ತವಾಗಿದೆ. ಇವನನ್ನು ಗಡೀಪಾರು ಮಾಡಿದರೆ ಮರಣದಂಡನೆಗೆ ಸಮನಾಗುತ್ತದೆ. ಕಾಲ ಬಲವತ್ತರವಾಗಿದೆ, ಯೋಚಿಸಬೇಡ ಎಂದು. ಬಾಂಧವ್ಯಕ್ಕಿಂತ ನ್ಯಾಯಸಮತೆ, ನಿಷ್ಠುರತೆ, ಪ್ರತಿಜ್ಞೆ ಮುಖ್ಯವೆಂಬ ಈ ಧ್ಯೇಯ ಎಷ್ಟು ಎತ್ತರದ್ದು! ಲಕ್ಷ್ಮಣ ಗಡೀಪಾರಾದ. ತನ್ನ ಮನೆಗೆ ಹೋಗಿ ಯಾರಿಗೂ ತಿಳಿಸದೆಯೇ ಅಯೋಧ್ಯೆ ಬಿಟ್ಟು ಹೊರಟ. ರಾಮ ವಿರಹವನ್ನು ಈ ಭಕ್ತ ಹೇಗೆ ಸಹಿಸಿಯಾನು? 14 ವರ್ಷ ಅರಣ್ಯವಾಸದಲ್ಲಿ ಹಗಲಿರುಳು ಅವನಂತೆ ಸೇವೆ ಮಾಡಿದವರಾರು? ಅವನಿಗೆ ಜಗತ್ತೇ ಬೇಡವಾಯಿತು. ಸರಿಯೂ ತೀರದಲ್ಲಿ ಕುಳಿತು ಪ್ರಾಯೋಪವೇಶ ಮಾಡಿ ಯೋಗಕ್ರಮದಲ್ಲಿ ಪ್ರಾಣಗಳನ್ನು ನಿರೋಧಿಸಿ ಶರೀರ ತ್ಯಾಗ ಮಾಡಿದ. ಇತ್ತ ರಾಮನು ಮರುಗಳಿಗೆಯಲ್ಲೇ ಭರತನಿಗೆ ಪಟ್ಟಗಟ್ಟಲು ಯತ್ನಿಸಿ ಮಂತ್ರಿಗಳೊಡನೆ ನಿಶ್ಚಯಿಸಿದ. ಭರತ ಅದನ್ನಲ್ಲದೆ ಘೋರ ಶಪಥಗಳನ್ನು ಮಾಡಿದ. ಹಿಂದಿನದೆಲ್ಲ ನೆನಪಿಗೆ ಬರುತ್ತದೆ ಅಲ್ಲವೇ? ರಾಮ ಕೋಸಲಕ್ಕೆ ಕುಶನನ್ನೂ ಉತ್ತರ ಕೋಸಲಕ್ಕೆ ಲವನನ್ನೂ ಪಟ್ಟಗಟ್ಟಿ ಉತ್ತರ ಕ್ಷಣದಲ್ಲೇ ತಾನು ದೇಹತ್ಯಾಗಕ್ಕೆ ನಿರ್ಧರಿಸಿದ. ತಸ್ಮಿನ್ನಹನಿ, ಅದೇ ದಿನ ಎನ್ನುತ್ತಾನೆ ಮಹರ್ಷಿ. ಉತ್ತರಕಾಂಡದ 117ನೇ ಸರ್ಗ 16ನೇ ಶ್ಲೋಕ. ತನ್ನನ್ನು ಬಿಟ್ಟಿರದೆ ಅನುಸರಿಸಿದ ಪ್ರಜೆ ಪಶು ಪಕ್ಷಿಗಳನ್ನೂ ತನ್ನೊಡನೆ ಮೋಕ್ಷಕ್ಕೆ ಕರೆದೊಯ್ದ. ಸರಿಯೂ ನದಿಯನ್ನು ಪ್ರವೇಶಿಸಿ ಅವತಾರ ಶರೀರವನ್ನು ನೀಗಿದನಂತೆ. 10 ತಿಂಗಳು ಸೀತೆಯನ್ನಗಲಿದ್ದವನಿಗೆ ಲಕ್ಷ್ಮಣನೊಡನೆ ಒಂದರೆ ಕ್ಷಣವೂ ಬಿಟ್ಟಿರಲಾಗದ ಪ್ರೀತಿ ಅದು ತಿಳಿಯಿತೆ. ಸೀತೆಯು ಆಂಜನೇಯನೊಡನೆ ಹೇಳುವಾಗ, ರಾವಣನೇನೋ 2 ತಿಂಗಳು ಗಡುವು ಕೊಟ್ಟಿದ್ದಾನೆ, ಆದರೆ ನಾನು 1 ತಿಂಗಳ ಮೇಲೆ ರಾಮನನ್ನು ಬಿಟ್ಟಿರಲಾರೆ ಎಂದಿದ್ದಳು. ಜೀವಿತಂ ಧಾರಯಿಷ್ಯಾಮಿ ಮಾಸಂ ದಶರಥಾತ್ಮಜ ಊರ್ಧ್ವಂ ಮಾಸಾನ ಜೀವೇಯ ರಕ್ಷಸಾಂ ವಶಮಾಗತ. ಸುಂದರಕಾಂಡದ 65ನೇ ಸರ್ಗ 24ನೇ ಶ್ಲೋಕ. ತಾವತ್ವಂಹಂ ದೂತ ಜೀಜೀಯ ವಿಷಯಂ ಯಾವತ್ ಪ್ರವೃತ್ತಿಂ ಶೃಣುಮಯಾಂ ಪ್ರಿಯಸ್ಯ. ಸುಂದರಕಾಂಡದ 36ನೇ ಸರ್ಗ 30ನೇ ಶ್ಲೋಕ. ಇದಕ್ಕೆ ಶ್ರೀರಾಮನ ಉತ್ತರ, 1 ತಿಂಗಳು ನನ್ನನ್ನಗಲಿರಬಲ್ಲವಳು ಚಿರಕಾಲವೂ ಹಾಗೆ ಇರಬಲ್ಲಳಲ್ಲವೇ? ನಾನು ಹಾಗಲ್ಲ, 1 ಕ್ಷಣವೂ ಅವಳನ್ನು ಬಿಟ್ಟಿರಲಾರೆ. ಚಿರಂ ಜೀವತಿ ವೈದೇಹಿ ಯದಿ ಮಾಸಂ ಧರಿಷ್ಯತಿ ನ ಜೀವೇಯಂ ಕ್ಷಣಮಪಿ ಪ್ರವೃತ್ತಿಮುಪಲಭ್ಯ ಚ. ಸುಂದರಕಾಂಡದ 66ನೇ ಸರ್ಗ 10ನೇ ಶ್ಲೋಕ. ಹಾಗೆಂದವನು ಆವರೆಗೆ 10 ತಿಂಗಳೂ ಅವಳನ್ನು ಬಿಟ್ಟಿದ್ದೇ ಆಶ್ಚರ್ಯ. ಇಷ್ಟು ಪ್ರಿಯೆಯಾದ ಸೀತೆಯನ್ನು ಅಷ್ಟು ದೀರ್ಘಕಾಲ ಬಿಟ್ಟಿದ್ದವನು ಲಕ್ಷ್ಮಣನನ್ನು ಮಾತ್ರ ಸುತರಾಂ ಬಿಟ್ಟಿರಲಾರದೆ ತನ್ನ ಪರಂಧಾಮಕ್ಕೆ ಹೊರಟುದು. ಲಕ್ಷ್ಮಣನಲ್ಲಿ ಅವನಿಟ್ಟಿದ್ದ ಆಂತರಿಕ ಪ್ರೀತಿಯನ್ನು ತೋರಿಸಲಾರದೆ. ಇದನ್ನು ತಿಳಿದೇ ಸೀತಾದೇವಿಯು, ನನಗಿಂತ ಲಕ್ಷ್ಮಣನೇ ರಾಮನಿಗೆ ಹೆಚ್ಚು ಪ್ರಿಯನು ಎಂದು ಒಮ್ಮೆ ಹನುಮಂತನಿಗೆ ಹೇಳುತ್ತಾಳೆ. ಮತ್ತ ಪ್ರಿಯತರೋ ನಿತ್ಯಂ ಭ್ರಾತ ರಾಮಸ್ಯ ಲಕ್ಷ್ಮಣಃ. ಸುಂದರಕಾಂಡದ 38ನೇ ಸರ್ಗ 62ನೇ ಶ್ಲೋಕ.
ಬಾಲ್ಯದಲ್ಲೂ ತೊಟ್ಟಿಲಲ್ಲಿ ಪಕ್ಕದಲ್ಲಿ ಲಕ್ಷ್ಮಣ ನಿಲ್ಲದಿದ್ದರೆ ಈ ಪುರುಷೋತ್ತಮನಿಗೆ ನಿದ್ರೆ ಬರುತ್ತಿರಲಿಲ್ಲವೆಂದು ಮಹರ್ಷಿಯೂ ಬರೆದಿದ್ದಾನೆ. ನ ಚ ತೇನ ವಿನಾ ನಿದ್ರಾಂ ಲಭತೆ ಪುರುಷೋತ್ತಮ. ಬಾಲಕಾಂಡದ 18ನೇ ಸರ್ಗ 30ನೇ ಶ್ಲೋಕ. ರಾಮನಿಗೆ ಅವನೇ ಪ್ರಾಣ ಎನ್ನುತ್ತಾನೆ ಮಹರ್ಷಿ. ರಾಮನೇ ಅವನನ್ನು ನೀನು ನನಗೆ ಎರಡನೆಯ ಅಂತರಾತ್ಮ, ದ್ವಿತೀಯಂ ಮೇಂತರಾತ್ಮಾನಂ, ಅಯೋಧ್ಯಾಕಾಂಡದ 4ನೇ ಸರ್ಗ 43ನೇ ಶ್ಲೋಕ ಎನ್ನುವುದು ಹೃದಯ ಸ್ಪರ್ಶಿಯಲ್ಲವೇ? ಇಂಥ ಪ್ರಾಣವನ್ನು ಅಂತರಾತ್ಮವನ್ನು ಬಿಟ್ಟು ರಾಮ ಹೇಗೆ ಇದ್ದಾನು? ಆದುದರಿಂದಲೇ ಲಕ್ಷ್ಮಣ ವಿಯೋಗವಾದೊಡನೆಯೇ ರಾಮ ನಿರ್ಯಾಣವಾಗುತ್ತದೆ. ಶ್ರೀರಾಮ ಜೀವಿತವೆಲ್ಲ ತ್ಯಾಗವೇ ಎಂದದ್ದು ಈಗ ಅರ್ಥವಾಯಿತೆ. ಎಂಥೆಂಥ ಧರ್ಮ ಸಂಕಟಗಳಲ್ಲೂ ಧೃತಿಗೆಡದೆ, ಸತ್ಯ ಬಿಡದೆ, ಧರ್ಮ ಬಿಡದೆ, ನ್ಯಾಯಕ್ಕೆ ಬದ್ಧನಾಗಿಯೇ ನಡೆದು ಜೀವನದ ನಿತ್ಯ ಅನಿತ್ಯ ವಸ್ತು ವಿವೇಕ ಮಾಡಿ ತೋರಿದ ಪುರುಷೋತ್ತಮ ಶ್ರೀರಾಮಚಂದ್ರ. ಭಾರತ ದೇಶ ಅವನ ನೆನಪಿಲ್ಲದೆ, ಸ್ಫೂರ್ತಿಯಿಲ್ಲದೆ ಬದುಕಲಾರದು. ಅಯೋಧ್ಯೆ ಒಂದರಲ್ಲಿಯೇ 7,500ಕ್ಕಿಂತ ಹೆಚ್ಚು ಶ್ರೀರಾಮ ದೇವಾಲಯಗಳು ಇರುವಲ್ಲಿ ಆಶ್ಚರ್ಯವೇನಿಲ್ಲ. ಪ್ರತಿ ಭಾರತೀಯನ ಹೃದಯವೂ ಅವನಿಗೆ ಗುಡಿಯಾದರೆ ರಾಮರಾಜ್ಯ ಖಂಡಿತ ಮತ್ತೆ ಉದಿಸಿ ಬಂದೀತು. ಶ್ರೀರಾಮ ಪಾತ್ರ ಪರಿಚಯವನ್ನು ಸಂಪನ್ನಗೊಳಿಸೋಣ. ಇಂದಿನ ಈ ಭಾಗವನ್ನು ಬೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೀನಿ. ಮುಂದಿನ ಭಾಗದಲ್ಲಿ ಶ್ರೀರಾಮ ರಾಜ್ಯ ವೈಭವವನ್ನು ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.